ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇ 16 ತಾರೀಕು ಇರ್ತಕ್ಕಂಥ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಇದೇ ದಿನ ವಿಶೇಷವಾದಂತಹ ಶನಿ ಜಯಂತಿ ಕೂಡ ಇದೆ. ಈ ಎರಡು ವಿಶೇಷ ದಿನಗಳನ್ನು ಕಳೆದ ನಂತರ ಸಿಂಹರಾಶಿಯವರ ಜೀವನದಲ್ಲಿರ್ತಕ್ಕಂತಹ ಮುಖ್ಯ ಬದಲಾವಣೆಗಳೇನು, ಇವರಿಂದ ಆಗ್ತಕ್ಕಂಥ ಆಗು ಮತ್ತು ಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ತಮಗೆ ಕೊಡ್ತೇನೆ. ಅದಕ್ಕೆ ಮುಂಚೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಕೌಶಲಾಧಾರಿತವಾದ ಕೆಲಸವನ್ನು ಮಾಡ್ತಿದ್ರೋ ಹಾಗೆಯೇ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ನೀವು ತೊಡಗಿದ್ರೆ ಈ ಅಮಾವಾಸ್ಯೆ ನಂತರ ಸ್ವಲ್ಪ ಸವಾಲುಗಳು ನಿಮ್ಮ ಮುಂದೆ ಹೆಚ್ಚಾಗಿ ಬರುತ್ತೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಮೆಚ್ಚುಗೆ ಸಿಗುತ್ತೆ, ಆದರೆ ಅಹಂಕಾರ ಬೇಡ. ನಿಮ್ಮ ಕೆಳಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಪ್ರೀತಿಯಿಂದ ಇರಬೇಕಾಗುತ್ತೆ. ಆಗಲೇ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಕಾರಾತ್ಮಕ ಇರುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಈ ಅಮಾವಾಸ್ಯೆ ನಂತರ ಹೊಸ ರೀತಿಯ ವ್ಯವಹಾರ ಮಾಡಲಿಕ್ಕೆ ಎಚ್ಚರ ಇರಬೇಕಾಗುತ್ತೆ. ಯಾರೆಲ್ಲ ಕಬ್ಬಿಣ ಮತ್ತು ಯಂತ್ರೋಪಕರಣದ ಬಗ್ಗೆ ವಿಶೇಷವಾದಂಥ ಕೆಲಸವನ್ನು ಮಾಡ್ತಿದ್ರು ಅವರಿಗೆ ಉತ್ತಮ ಲಾಭ ಸಿಗುತ್ತೆ. ಹಣವನ್ನು ಹೂಡಿಕೆ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡಲಿಕ್ಕೆ ಮುಂಚೆ ಅನುಭವಸ್ಥರ ಸಲಹೆಯನ್ನು ಪಡೆದು ಮುಖ್ಯ ಆಗುತ್ತೆ. ನಿಮಗೇನಾದರೂ ಸಣ್ಣ ಪುಟ್ಟ ನಷ್ಟ ಆದರೆ ಯಾವುದೇ ಕಾರಣಕ್ಕೂ ಎದೆ ಗುಂದಬೇಡಿ. ಈ ಒಂದು ದಿನ ನಿಮಗೆ ನಷ್ಟ ಆದರೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಲಾಭವನ್ನು ನೀವು ಕಂಡೇ ಕಾಣ್ತೀರಾ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ಆರ್ಥಿಕವಾಗಿ ಸ್ವಲ್ಪ ಏರಿಳಿತ ಇರುತ್ತೆ. ಕೈಗೆ ಬರ್ತಕ್ಕಂಥ ಹಣ ಸ್ವಲ್ಪ ಲೇಟಾಗಿ ನಿಮ್ಮ ಕೈ ಸೇರುತ್ತೆ. ದಾನ ಧರ್ಮಕ್ಕಾಗಿ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಶೋಕಿಗಳಿಗಾಗಿ ಹಣವನ್ನು ವ್ಯಯವನ್ನು ಮಾಡಬೇಡಿ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದರೆ, ಕುಟುಂಬದಲ್ಲಿ ನಿಮ್ಮ ತಂದೆಯವರ ಜೊತೆಗೆ ಸಣ್ಣ ಪುಟ್ಟ ಒಂದು ವೈಮನಸ್ಸು ಉಂಟಾಗುವಂಥ ಸಂದರ್ಭ ಹೆಚ್ಚಾಗಿದೆ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಂಗಾತಿಯ ಒಂದು ಬಲ ನಿಮ್ಮ ಜೊತೆಗೆ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಚರ್ಚೆ ನಡೆಯುತ್ತೆ. ಪ್ರೀತಿ ಮಾಡೋರಿಗೆ ಈ ಒಂದು ತಿಂಗಳು ಸಾಧಾರಣವಾಗಿರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ರಕ್ತದೊತ್ತಡ ಮತ್ತು ಕಣ್ಣಿನ ಉರಿ ಕಾಣಿಸುವಂಥ ಸಂದರ್ಭ ಹೆಚ್ಚಾಗಿದೆ. ಬಿಸಿಲಿನಲ್ಲಿ ಹೆಚ್ಚಾಗಿ ಓಡಾಡಬೇಡಿ. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ನೋಡೋದಾದರೆ, ಈ ಒಂದು ಅಮಾವಾಸ್ಯೆ ದಿನ ಸೂರ್ಯದೇವನಿಗೆ ಬೆಳಿಗ್ಗೆ ನೀರನ್ನು ಅರ್ಪಿಸಿ, ನಂತರ ಹತ್ತಿರದ ಯಾವುದಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಪೂಜೆಯನ್ನು ಮಾಡಿಸಿ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ದಿನ ಸಾಸಿವೆ ಎಣ್ಣೆನ ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ನಂತರ ಆ ಎಣ್ಣೆಯನ್ನು ದೇವಸ್ಥಾನಕ್ಕೆ ದಾನವಾಗಿ ನೀಡಬೇಕಾಗುತ್ತೆ, ಅಥವಾ ಬಡವರಿಗೆ ದೀಪವನ್ನು ಹಚ್ಚಲಿಕ್ಕೆ ಕೊಡಬೇಕಾಗುತ್ತೆ. ಇದು ನಿಮ್ಮ ಮೇಲಿರ್ತಕ್ಕಂಥ ಶನಿ ದೇಶದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 1 ಮತ್ತು 5. ಅದೃಷ್ಟ ಬಣ್ಣ ಕೇಸರಿ ಮತ್ತು ಬಂಗಾರದ ಬಣ್ಣ ಆಗಿರುತ್ತೆ. ಸಿಂಹರಾಶಿಯವರಿಗೆ ಶನಿದೇವರೇ ನ್ಯಾಯ ದೇವತೆ. ನೀವು ನ್ಯಾಯಯುತವಾಗಿ ನಡೆದಿದ್ದಾದರೆ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಸದಾ ಇರುತ್ತೆ. ಒಟ್ಟಾರೆಗೆ ಇದಾಗಿತ್ತು ಮೇ 16ರ ವಿಶೇಷವಾದಂತಹ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯ ನಂತರ ಸಿಂಹರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಯಾರೆಲ್ಲ ಸಿಂಹರಾಶಿಯವರಿದ್ದೀರಾ, ಈ ಕೂಡಲೇ ಓಂ ನಮೋ ಸೂರ್ಯದೇವಾಯ ನಮಃ ಎಂಬ ಮೂಲ ಮಂತ್ರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ನೇರ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಧನ್ಯವಾದಗಳು.